ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ನಿಮಗೆ ಇದೇ ಸೋಮವಾರ ಫೆಬ್ರವರಿ 19ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಭರ್ಜರ್ ಬಂಪರ್ ಕೊಡುಗೆ. ಇದನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಅಂದ್ರೆ 2ನೇ ಕಂತಿನ ಹಣ ಆಗಿರ್ಬೋದು, 3ನೇ ಕಂತಿನ ಹಣ ಆಗಿರ್ಬೋದು, 4, 5ನೇ ಕಂತಿನ ಹಣ ಆಗಿರ್ಬೋದು, ಅಥವಾ 6, 7ನೇ ಕಂತಿನ ಹಣ ಆಗಿರ್ಬೋದು. ಈ ರೀತಿಯಾಗಿ ಕೆಲವೊಬ್ಬರಿಗಂತೂ ಬಹಳಷ್ಟು ಕಂತುಗಳ ಹಣ ಬಂದಿಲ್ಲ. ಸೊ ಅಂತವರೆಲ್ಲ ಬೇಜಾರ್ ಪಟ್ಕೊಂಡಿದ್ರು, ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿ ಸುಮ್ಮನೆ ಆಗಿದ್ರು. ಇನ್ನು ಕೆಲವರಿಗಂತೂ ರೀಸೆಂಟ್ ಆಗಿ ಬಿಡುಗಡೆ ಆದಂತಹ 7ನೇ ಕಂತಿನ ಹಣನೇ ಬಂದಿಲ್ಲ. ಸೊ ಬಹಳಷ್ಟು ಮಂದಿ ರಾಜ್ಯ ಸರ್ಕಾರಕ್ಕೆ ಒಂದು ಏನೋ ಬೈತಾ ಇದ್ರು. ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇಲ್ಲ, ಸೊ ಅದಕ್ಕಾಗಿ ಹಣ ಬಿಡುಗಡೆ ಆಗ್ತಾ ಇಲ್ಲ, ಸುಮ್ಮನೆ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಇದೀಗ ಏನು ನಿನ್ನೆ ನಡೆದಂತ ಒಂದು ಏನು ರಾಜ್ಯ ಸರ್ಕಾರದ ಒಂದು ಬಡ್ಜೆಟ್ ಮಂಡನೆ ಮಾಡಿದ್ರು ಮುಖ್ಯಮಂತ್ರಿಗಳು. ಸೊ ಅದರಲ್ಲಿ ಪ್ರತಿಯೊಬ್ಬರಿಗೂ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸುಮಾರು 15% ಹಣವನ್ನ ಈ ಒಂದು ಏನು ಗ್ಯಾರಂಟಿಗಳ ಒಂದು ಯೋಜನೆಗಳಿಗೆ ಮೀಸಲಿಟ್ಟಿದ್ದಾರಂತೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬರಿಗೂ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಯಾವುದೇ ಕಂತುಗಳ ಹಣ ಪೆಂಡಿಂಗ್ ಇರೋದಿಲ್ಲ. ಅದರ ಪರವಾಗಿ ಇದೇ ಸೋಮವಾರ ದಿನ ಫೆಬ್ರವರಿ 19ನೇ ತಾರೀಕು ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್. ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬರಬೇಕು, 6ನೇ ಕಂತಿನ ಹಣ ಬರಬೇಕು, 7ನೇ ಕಂತಿನ ಹಣ ಬರಬೇಕು, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಬನ್ನಿ, ಸೋಮವಾರ ದಿನ ಏನೇನ್ ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡುವಂತವ್ರಿಗೆ ಒಂದು ರಿಕ್ವೆಸ್ಟ್, ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗಬೇಡಿ. ಜೊತೆಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಸ್ನೇಹಿತರೆ, ಬನ್ನಿ, ಫೆಬ್ರವರಿ 19ನೇ ತಾರೀಕಿಗೆ ಭರ್ಜರಿ ಗುಡ್ ನ್ಯೂಸ್ಗಳು ಏನೇನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಇದು. ರಾಜ್ಯ ಸರ್ಕಾರ ಏನು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಕೊಡುಗೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇರಬಾರ್ದು, ಹಣ ಬಂದಿಲ್ಲ ಅಂತ ಹೇಳ್ಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಬಾರಿ ಬಜೆಟ್ ನಲ್ಲಿ ಒಂದು ಹಣವನ್ನ ಅದಕ್ಕಾಗಿ ಮೀಸಲಿಟ್ಟಿದ್ದಾರಂತೆ. ಮೊನ್ನೆ ನಡೆದಂತ ಜನಸ್ಪಂದನ ಕಾರ್ಯಕ್ರಮ ಏನಿತ್ತು, ಅದರಲ್ಲಿ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ಮಾಡಿದ್ರಂತೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ. ನಮಗೆ 3ನೇ ಕಂತು ಬಂದಿಲ್ಲ, 4ನೇ ಕಂತು, 5ನೇ ಕಂತು, ಕೆಲವರಂತೂ 6ನೇ ಕಂತು ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡಿದ್ರಂತೆ. ಯಾಕಂದ್ರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನಾವು GST ಪೇಯರ್ ಅಲ್ಲ, ಟ್ಯಾಕ್ಸ್ ಪೇಯರ್ ಅಲ್ಲ, ಆದ್ರೂ ಕೂಡ ಹಣ ಬರ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಅಂತ ಹೇಳಿ ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡಿದ್ರಂತೆ. ಸೊ ಅದಕ್ಕಾಗಿ ಎಚ್ಚೆತ್ತುಕೊಂಡಂತ ರಾಜ್ಯ ಸರ್ಕಾರ ಏನಿದೆ, ಇದೇ ಸೋಮವಾರ ಪ್ರತಿಯೊಬ್ಬರ ಖಾತೆಗೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಅಂದ್ರೆ ಈ ರೀತಿಯಾಗಿ ಯಾರಿಗೆ GST ಪೇಯರು, ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು, ಅಥವಾ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದ್ರಿಂದ ಕೆಲವರಿಗೆ ಹಣ ಬಂದಿದ್ದಿಲ್ಲ, ಪ್ರತಿಯೊಬ್ಬರ ಖಾತೆಗೆ ಹಣವನ್ನ ಸೋಮವಾರ ದಿನ ರಿಲೀಸ್ ಮಾಡ್ತಾ ಇದಂತೆ. ಮೇನ್ ಮುಖ್ಯವಾಗಿ 6ನೇ ಕಂತು, 7ನೇ ಕಂತಿನ ಹಣವನ್ನ ಫೆಬ್ರವರಿ 19 ಸೋಮವಾರ 2 ಕಂತುಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ, 4,000 ರೂಪಾಯಿ ಹಣ. ಜೊತೆಗೆ ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಪೆಂಡಿಂಗ್ ಹಣವನ್ನ ಕೂಡ ರಿಲೀಸ್ ಮಾಡ್ತಾ ಇದ್ದಾರಂತೆ. ಯಾಕಂದ್ರೆ ಇದಕ್ಕಾಗಿ ಈ ಒಂದು ಹಣದ ಕೊರತೆ ಇರಬಾರ್ದು ಅಂತೇಳಿ ಒಂದು ಏನು ಬಜೆಟ್ ನಲ್ಲಿ ಹಣವನ್ನ ಮೀಸಲಿಟ್ಟಿದ್ದಾರಂತೆ. ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಪೆಂಡಿಂಗ್ ಹಣ ಜನರಿಗೆ ಬಾಕಿ ಇರಲ್ಲ. ಸ್ನೇಹಿತರೆ, ಇಲ್ಲಿ 6, 7ನೇ ಕಂತಿನ ಹಣ ಇಡೀ ರಾಜ್ಯಾದ್ಯಂತ ಅಂದ್ರೆ 31 ಜಿಲ್ಲೆಗಳಿಗೆ 6ನೇ ಕಂತು, 7ನೇ ಕಂತಿನ ಹಣ ಸೋಮವಾರ ದಿನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಪೆಂಡಿಂಗ್ ಹಣವನ್ನ ಗುಲ್ಬರ್ಗ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಹಾಸನ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ತುಮಕೂರು ಜಿಲ್ಲೆ ಆಗಿರ್ಬೋದು, ವಿಜಯನಗರ, ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಮತ್ತೆ ಇನ್ನು ಏನು ಬೆಳಗಾವಿ ಜಿಲ್ಲೆಗೆ ಈ ಒಂದು ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಸೊ ಅದಕ್ಕಾಗಿ ಯಾರ್ಯಾರಿಗೆ ಹಣ ಬಂದಿಲ್ಲ, ಸೋಮವಾರವರೆಗೆ ಕಾಯಿರಿ. ಸೋಮವಾರ ದಿನ ನಿಮ್ಗೆ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾ ಆಗುತ್ತೆ. ಅದು 10ವರೆ ಮೇಲ್ಪಟ್ಟು ಅಂತ ಹೇಳಿದ್ದಾರೆ. 10ವರೆ ಮೇಲ್ಪಟ್ಟು ನಿಮ್ಮ ಅಕೌಂಟ್ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಖಾತೆಯಲ್ಲಿ ಹಣ ಜಮಾ ಆಗುತ್ತೆ. ಫೆಬ್ರವರಿ 19 ಸೋಮವಾರ ದಿನ ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ.